ಎಲ್ರಿಗೂ ನಾನು ಹೇಳ್ದಾಗೆ ಬೇಬಿಕಾರ್ನ್ ಪಲ್ಯ ಮಾಡೋದನ್ನು ರೆಸಿಪಿ ಹಾಕ್ತಾ ಇದ್ದೀನಿ ನೋಡಿ. ಬೇಬಿಕಾರ್ನ್ನ ಫಸ್ಟ್ ಈ ಥರ ಸಣ್ಣದಾಗಿ ರೌಂಡಲ್ಸ್ ಥರ ಕಟ್ ಮಾಡಿಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಬಿಕಾರ್ನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಅನ್ಸಿದ್ರೆ ನೋಡಿ ಈ ಥರ ನಾನು ಸ್ಪ್ರೇ ಮಾಡಿಕೊಂಡೆ, ನೀವು ಬೇಕಾದರೆ ಹಾಗೆ ಆ್ಯಡ್ ಮಾಡ್ಕೋಬೋದು. ಗೋಲ್ಡನ್ ಬಣ್ಣ ಬರೋ ತನಕ ಅಥವಾ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಮ್ಯಾಗಿ ಮ್ಯಾಜಿಕ್ ಮಸಾಲ, ನಾನು ಇಷ್ಟು ಬೇಬಿಕಾರ್ನ್ಗೆ 2 ಪ್ಯಾಕೆಟ್ ಮ್ಯಾಗಿ ಮ್ಯಾಜಿಕ್ ಮಸಾಲನ ಹಾಕ್ತಾಯಿದ್ದೀನಿ. ನಿಮಗಿದು ಬೇಡ ಅಂದರೆ ನೀವು ಅಚ್ಕಾರದ ಪುಡಿ ಮತ್ತು ಉಪ್ಪು ಇಲ್ಲಿ ಸೇರಿಸ್ಕೋಬಹುದು. ಮ್ಯಾಜಿಕ್ ಮಸಾಲನೇ ಉಪ್ಪಿರೋದ್ರಿಂದ ನಾನು ಉಪ್ಪು ಹಾಕಿಲ್ಲ, ನೀವು ಸೇರಿಸ್ಕೋಬೇಡಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ಈಗ ಒಂದು 2-3 ನಿಮಿಷ ಹೀಗಂದಮೇಲೆ ಬೇಬಿಕಾರ್ನ್ ಪಲ್ಯ ರೆಡಿ. ನಾನೀಗ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಕೋರಿಯಂಡರ್ ಚಟ್ನಿನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಏನು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಈಗ ರೆಡಿಯಾಗಿರೋ ಪಲ್ಯನ ಬ್ರೆಡ್ ಮೇಲೆ ಹಾಕಿ ಜೊತೆಯಲ್ಲಿ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಬೇಡ ಅನ್ನೋರು ಅದನ್ನು ಅವಾಯ್ಡ್ ಮಾಡಬಹುದು. ರೆಡಿ ಮಾಡಿಕೊಂಡು ತವದ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಮಾಡಿದ್ರೆ ಬೆಟರು, ಯಾಕಂದರೆ ಚೀಸು ಕಂಪ್ಲೀಟ್ ಆಗಾಗ ಮೆಲ್ಟ್ ಆಗುತ್ತೆ. ಬ್ರೆಡ್ಡು ಅಷ್ಟೇ, ನಿಮಗೆ ಯಾವ ಬ್ರೆಡ್ ಬೇಕೋ ಅದನ್ನು ನೀವು ತೊಗೋಬಹುದು. ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನಾನು 2 ಕಡೆ ನೀಟಾಗಿ ನೋಡಿ ಈ ಥರ ತವದ ಮೇಲೇ ಟೋಸ್ಟ್ ಮಾಡ್ತಾ ಇದ್ದೀನಿ. 2 ಕಡೆ ಗೋಲ್ಡನ್ ಬ್ರೌನ್ ಆದಮೇಲೆ ಬೇಬಿಕಾರ್ನ್ ಚೀಸ್ ಸ್ಯಾಂಡ್ವಿಚ್ ರೆಡಿ. ಆಲಾಪಂತೂ ಸ್ಯಾಂಡ್ವಿಚ್ ತಿಂದು ಸೂಪರ್ ಆಗಿತ್ತು ಅಂತ ಹೇಳ್ದ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ.